ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಆಧಾರ್ ಕಾರ್ಡ್ ಹೊಂದಿರುವ ದೇಶಾದ್ಯಂತ ಪ್ರತಿ ಎಲ್ಲ ನಾಗರಿಕರಿಗೆ ಪ್ರತಿಯೊಬ್ಬರಿಗೆ ಇದೀಗ UIDAI ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ ವತಿಯಿಂದ ಇದೀಗ ಹೊಸ ಬದಲಾವಣೆ, ಹೊಸ ನಿಯಮವನ್ನ ಜಾರಿಗೆ ಮಾಡಲಾಗಿದ್ದು, ಎಲ್ಲ ಆಧಾರ್ ಕಾರ್ಡ್ ಹೊಂದಿರುವವರು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸ ಆಗುವವರೆಗೆ ಆಧಾರ್ ಕಾರ್ಡ್ ಇದೀಗ ಪ್ರಮುಖ ದಾಖಲೆಯನ್ನ ಹೊಂದಿದೆ. ಆಧಾರ್ ಕಾರ್ಡ್ ಇಲ್ಲದೆಯೇ ಯಾವುದೇ ಸರ್ಕಾರಿ ಕಚೇರಿ ಕೆಲಸ ಆಗುವುದಿಲ್ಲ. ಯಾವುದೇ ಯೋಜನೆ, ಸ್ಕೀಮ್ಗಳ ಲಾಭ ಕೂಡ ಪಡೆಯೋಕೆ ಆಗುವುದಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಹೊಂದಿರುವವರು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಿ ಎಂದು ಇದೀಗ UIDAI ಆಫಿಷಿಯಲ್ ವತಿಯಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಪ್ರತಿಯೊಂದು ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸಗಳಿಗೆ ಆಧಾರ್ ಕಾರ್ಡ್ ಅನ್ನು ಇಂದಿನ ದಿನಗಳಲ್ಲಿ ಪ್ರಮುಖ ದಾಖಲೆಯನ್ನಾಗಿ ಬಳಸಲಾಗುತ್ತಿದ್ದು, ಕಾಲಾನಂತರದಲ್ಲಿ ಆಧಾರ್ ಕಾರ್ಡ್ನ ಮಾಹಿತಿ ಅಪ್ಡೇಟ್ ಮಾಡುವುದು, ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ ಪ್ರೂಫ್ ವಿಳಾಸ ಬದಲಿಸುವುದು ಮತ್ತು ಫೋಟೋವನ್ನ ನವೀಕರಿಸಲು ಇದೀಗ ಎಲ್ಲರಿಗೂ ಸೂಚಿಸಲಾಗಿದೆ. ಆಧಾರ್ ಕಾರ್ಡ್ನಲ್ಲಿ ಫೋಟೋವನ್ನು ಬದಲಾಯಿಸಲು UIDAI ಯಾವುದೇ ನಿಗದಿತ ಗಡುವನ್ನ ಕಡ್ಡಾಯಗೊಳಿಸಿಲ್ಲ. ಆದರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ UIDAI ಪ್ರತಿ 10 ವರ್ಷಗಳಿಗೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋವನ್ನ ನವೀಕರಿಸಲು ಇದೀಗ ಶಿಫಾರಸನ್ನ ಮಾಡುತ್ತಿದೆ. ಅಂದರೆ 10 ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋವನ್ನ ಲೇಟೆಸ್ಟ್ ಆಗಿರುವುದನ್ನ ಅಪ್ಡೇಟ್ ಮಾಡಬೇಕು ಎಂದು ಇದೀಗ ಎಲ್ಲರಿಗೂ ಸೂಚಿಸಿದೆ. ಮಕ್ಕಳಿಗಾಗಿ ದಾಖಲಾತಿ ಸಮಯದಲ್ಲಿ ತೆಗೆದ ಛಾಯಾಚಿತ್ರದೊಂದಿಗೆ ಆಧಾರ್ ಅನ್ನು ಆರಂಭದಲ್ಲಿ ನೀಡಲಾಗುತ್ತದೆ ಮತ್ತು ಮಗುವಿನ 5 ವರ್ಷ ತುಂಬಿದಾಗ ಮತ್ತು 15 ವರ್ಷ ವಯಸ್ಸಿನ ನಂತರ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಫೋಟೋ ನವೀಕರಣಗಳ ಅಗತ್ಯವಿರುತ್ತೆ ಎಂದು ಇದೀಗ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ UIDAI ಅಪ್ಡೇಟ್ ಮಾಡಿಕೊಳ್ಳುವಂತೆ ಸೂಚಿಸಿದೆ. ಆಧಾರ್ನಲ್ಲಿರುವ ಫೋಟೋ ಹಾಗೂ ಅಡ್ರೆಸ್ ಹಾಗೂ ಇತರೆ ಎಲ್ಲ ಮಾಹಿತಿಯನ್ನ ಅಪ್ಡೇಟ್ ಮಾಡಿಸಲು ನಿಮ್ಮ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಹಾಗೂ ಆಧಾರ್ ಸೇವಾ CSC ಕೇಂದ್ರಕ್ಕೆ ಭೇಟಿ ಮಾಡುವಂತೆ ಸೂಚಿಸಿದ್ದಾರೆ.